ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಣಜಿ ಟ್ರೋಫಿ ಫೈನಲ್ ಪಂದ್ಯ ನಡೀತಾ ಇದೆ. ಮೊದಲ ಇನ್ನಿಂಗ್ಸ್ ಅಲ್ಲಿ ಜಮ್ಮು ಕಾಶ್ಮೀರ 584 ರನ್ ಬಾರಿಸಿರುವಂಥದ್ದು. ಇದು ಮೊದಲ ಇನ್ನಿಂಗ್ಸ್ ಅಲ್ಲಿ. ಸೊ ಫೈನಲ್ ಪಂದ್ಯದಲ್ಲಿ ಕರ್ನಾಟಕಕ್ಕೆ ಆರಂಭದಲ್ಲೇ ಆಘಾತ ಎದುರಾಗಿದೆ. ರಾಹುಲ್ ಪಡಿಕಲ್ ಮತ್ತೆ ನಾಯರ್ ಸೇರಿ 4 ವಿಕೆಟ್ ಆರಂಭದಲ್ಲಿ ಕಳೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಕೇವಲ 57 ರನ್ಗೆ 4 ವಿಕೆಟ್ ಕಳೆದುಕೊಂಡಿದೆ ಕರ್ನಾಟಕ. ಸೊ ಸಂಕಷ್ಟದಲ್ಲಿ ಕರ್ನಾಟಕ ಇರುವಂಥದ್ದು. 13 ವರ್ಷಗಳ ಆದ ನಂತರ ಫೈನಲ್ಗೆ ಬಂದಿರುವಂಥ ಕರ್ನಾಟಕಕ್ಕೆ ಜಮ್ಮು ಕಾಶ್ಮೀರ ಶಾಕ್ ಕೊಡ್ತಾ ಇದೆ. ಸೊ ಅಟ್ಲೀಸ್ಟ್ ಈ ಪಂದ್ಯವನ್ನು ಡ್ರಾ ಮಾಡುವಂಥ ಸಾಧ್ಯತೆ ಇದೆಯಾ, ಕಾದು ನೋಡಬೇಕು. ಡ್ರಾ ಕೊಡಲ್ಲ ಹಂಗೆ, ಅಂದರೆ ಅತಿ ಹೆಚ್ಚು ರನ್ ಯಾರ್ದಿರುತ್ತೆ ಅದರ ಮೇಲೆ ವಿನ್ನಿಂಗ್ ಮೂಮೆಂಟ್ ಇರುತ್ತೆ. ಸೊ ಹಂಗಾಗಿ ಯಾವ ರೀತಿಯಾಗಿ ಕರ್ನಾಟಕ ಇದನ್ನು ಆಡುತ್ತೆ, ಎಷ್ಟು ದಿನಗಳ ಕಾಲ ಆಡುತ್ತೆ ಅನ್ನೋದ್ರ ಮೇಲೆ ಫೈನಲ್ ನಿರ್ಧಾರ ಆಗುತ್ತೆ. ಸೊ ಹಂಗಾಗಿ ಮಯಾಂಕ್ ಅಗರ್ವಾಲ್ ಈಗ ಆಡ್ತಿದ್ದಾರೆ, ಅದರ ಜೊತೆಗೆ ಶ್ರೇಯಸ್ ಗೋಪಾಲ್ ಕೂಡ ಇದ್ದಾರೆ. ಸೊ 110ಕ್ಕೆ 4 ವಿಕೆಟನ್ನು ಕಳೆದುಕೊಂಡಿರುವಂಥದ್ದು. ಆರಂಭದಲ್ಲಿ ರಾಹುಲ್ ಕಡೆಯಿಂದ ಏನು ರನ್ ಬರಲಿಲ್ಲ. ಭರವಸೆಯ ಬ್ಯಾಟ್ಸ್ಮನ್ ದೇವದತ್ ಪಡಿಕಲ್ ಮತ್ತೆ ಆಡಬಹುದಾಗಿತ್ತು ಅಂತ ಅಂದ್ಕೊಂಡಿದ್ರು. ಯಾಕಂದರೆ ಫೈನಲ್ ಮ್ಯಾಚಲ್ಲಿ ಈ ಸೀರೀಸಲ್ಲಿ ತುಂಬ ಚೆನ್ನಾಗಿ ಆಡಿದರು, ಬಟ್ ಫೈನಲ್ ಮ್ಯಾಚಲ್ಲಿ ಆಡಲಿಲ್ಲ. ಕರುಣ್ ನಾಯರ್ 0ಗೆ ವಾಪಸ್ ಆಗಿದ್ದಾರೆ. ಆ್ಯಂಡ್ ರವಿಚಂದ್ರನ್ ಕಡೆಯಿಂದನೂ ಕೂಡ ರನ್ ಬರಲಿಲ್ಲ. ಸೊ ಹಂಗಾಗಿ ಇದು ಕರ್ನಾಟಕಕ್ಕೆ ದೊಡ್ಡ ಹಿನ್ನಡೆ. ನಾಯರ್ ಆಡದೇ ಇದ್ದಿದ್ದು ರವಿಚಂದ್ರನ್ ಮತ್ತು ದೇವದತ್ ಪಡಿಕಲ್, ಇದು ದೊಡ್ಡ ಎಫೆಕ್ಟ್ ಆಗಿದೆ ಕರ್ನಾಟಕ ಟೀಮ್ಗೆ. ಇನ್ನು ಅವ್ರ ಕಡೆಯಿಂದ ಅಂತೂ ಚೆನ್ನಾಗಿ ಬಾಲಿಂಗ್ ಮಾಡಿದರು. ನಬೀದಾರ್ ಅಂತೇಳಿ 3 ವಿಕೆಟನ್ನು ಪಡೆದುಕೊಂಡಿದ್ದಾರೆ. 4 ವಿಕೆಟ್ ಪೈಕಿ ಅವರಿಗೆ 3 ವಿಕೆಟ್ ಇದೆ. ಸೊ ಇನ್ನು ನಮ್ಮ ಕರ್ನಾಟಕ ಟೀಮ್ ಬೌಲಿಂಗ್ ಅಂತ ಹೇಳಿದ್ರೆ ನಮ್ಮ ಪರವಾಗಿ ಪ್ರಸಿದ್ಧ ಕೃಷ್ಣ ಅವರು 5 ವಿಕೆಟನ್ನು ಬಿಟ್ಟರೆ ಯಾರೂ ಸರಿಯಾಗಿ ವಿಕೆಟನ್ನು ತೆಗೆದುಕೊಂಡಿಲ್ಲ. ರನ್ಸ್ ಬಿಟ್ಟಿರೋದ್ರಿಂದಾಗಿ 584 ಹೋಯಿತು ಫಸ್ಟ್ ಇನ್ನಿಂಗ್ಸ್ ಅವರದು. ಈಗ ಇದನ್ನು ಚೇಂಜ್ ಮಾಡಬೇಕು ಅಂದರೆ ಕರ್ನಾಟಕಕ್ಕೆ ಆರಂಭದಲ್ಲೇ ಆಘಾತ ಎದುರಾಗಿದೆ, ಕಾದು ನೋಡೋಣ.